ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಒಂದು ಹೊಸ ವ್ಲಾಗೆ ಅಂದ್ಕೊಬೋದು. ತುಂಬ ದಿನವೇ ಆಗಿತ್ತು ಕ್ಯಾಮ್ರಾ ಮುಂದೆ ಮಾತಾಡಿ ಅಂತ, ಫೇಸ್ ಟು ಫೇಸ್ ಮಾತಾಡಿ ತುಂಬ ದಿನ ಆಗಿತ್ತಲ್ಲ, ಸ್ವಲ್ಪ ನರ್ವಸ್ ಆಗ್ತಾಯಿದೆ. ಓಕೆ, ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ಅಂದರೆ ನಮ್ಮದು ಕ್ಲೋಸ್ ರಿಲೇಟಿವ್ದೇ ಒಂದು ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮನೆಯಲ್ಲಿ ಇದೆಲ್ಲ ಮುಗಿಸ್ಕೊಂಡು ಈಗ ರೆಡಿಯಾಗಿದ್ದೀನಿ. ಇಲ್ಲೇ ಮನೆ ಹತ್ರ ನಡ್ಕೊಂಡೆ ಹೋಗ್ಬೋದು ಆರಾಮಾಗಿ. ಇವಾಗ ಹೊರಡಬೇಕು. ಏನಂದರೆ ತುಂಬ ಜನ ವಿಡಿಯೋಸ್ ನೋಡಿದ್ರೆ ಲೈಕ್ ಮಾಡ್ಕೊಳ್ತಾ ಇಲ್ಲ. ಇವತ್ತಿನ ವ್ಲಾಗು ಸಿಂಪಲ್ ಆಗಿದ್ರೂ ಚೆನ್ನಾಗಿರುತ್ತೆ, ಎಂಗೇಜ್ಮೆಂಟ್ ವ್ಲಾಗು. ಹಾಗೆಯೇ ತುಂಬ ದಿನವೇ ಆಗೋಗಿತ್ತು. ಒಳ್ಳೆ ಫಂಕ್ಷನ್ಗಳು ಅಂದರೆ ಹತ್ರದಲ್ಲಿರೋ ಫಂಕ್ಷನ್ಗಳ್ನ ಅಟೆಂಡ್ ಮಾಡಿ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು. ಸರಿ, ಇವಾಗ ಹೊರಡಬೇಕು. ಟೈಮ್ ಬಂದು ಆಲ್ರೆಡಿ 9:30 10 ಗಂಟೆ ಆಗಿದೆ. ಇನ್ನು ಹೊರಟು ಇನ್ನು ಅಲ್ಲಿ ಯಾವ ಥರ ರೆಡಿಯಾಗಿ ಎಲ್ಲ ರೆಡಿ ಆಗಿದೆಯೋ ಇವಾಗ ಗೊತ್ತಿಲ್ಲ. ನಾವು ಹೋಗಿ ನೋಡಬೇಕು. ಈಗ ಹೊರಡ್ತಾ ಇದ್ದೀವಿ, ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನೋಡೋಣ. ಮಾತಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಅದು ಯಾಕಂದರೆ ಈ ಮನೆ ಕಟ್ತಾ ಇರೋ ಕಾರಣಕ್ಕೆ ಲೈವಲ್ಲಿ ಮಾತಾಡೋದಕ್ಕೆ ಆಗಲ್ಲ. ಕ್ಲೀನಾಗಿ ಎದುರುಗಡೆ ಮಾತಾಡೋಣ ಅಂದರೆ ಸಿಕ್ಕಾಪಟ್ಟೆ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬ್ ಇದೆ. ಹಾಗೆಯೇ ಇವತ್ತು ನಾನು ಹುಟ್ಟಿರೋ ಸಾರಿ ಬಂದು ಅಮ್ಮ ಗೌರಿ ಹಬ್ಬಕ್ಕೆ ಅಂತ ಕೊಡಿಸಿದ್ರು. ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು ಬ್ಲೌಸ್ಗಳು ಹೊಲಿಸಿ. ಈ ಬ್ಲೌಸ್ ಹೊಲಿಸ್ಕೊಂಡು ತುಂಬ ದಿನ ಆದಮೇಲೆ ಒಂದು ಸ್ಯಾರಿಗೆ ಮ್ಯಾಚಿಂಗ್ ಅಂದರೆ ಅದೇ ಸ್ಯಾರಿ ಬ್ಲೌಸ್ ಹೊಲಿಸಿದ್ದಾಗಿತ್ತು. ಸರಿ, ಇದೆಲ್ಲ ಮುಗಿಸ್ಕೊಂಡು ನಾನು ಮನೆಯಿಂದ ಹೊರಟೆ. ನಾನು ನನ್ನ ಹಸ್ಬೆಂಡು ಎಲ್ಲ ಹೊರಟ್ವಿ. ಯಾಕಂದರೆ ಅಲ್ಲೇ ಮನೆ ಪಕ್ಕನೇ ಹುಡುಗಿ ಮನೆ ಇರೋದು. ಹುಡುಗನ ಮನೆ ಬಂದು ಬನಶಂಕರಿ ಕಡೆ, ಹುಡುಗಿ ಮನೆ ಬಂದು ಇಲ್ಲೇ ನಮ್ಮ ಮನೆ ಪಕ್ಕನೇ. ಅಂದರೆ ನಾವು ಹುಡುಗನ ಕಡೆ ಅವರು. ಇಲ್ಲಿ ನಮ್ಮ ಅತ್ತೆ ನೋಡಿರೋದು, ಅಂದರೆ ಈ ಹುಡುಗಿನ ಬಂದು ನಮ್ಮ ಮನೆ ಹತ್ರನೇ ಇರೋ ಹುಡುಗಿನ ನೋಡಿರೋದು. ಮನೆ ಹತ್ರನೇ ಹುಡುಗಿ ಕಡೆಯವರು ಎಂಗೇಜ್ಮೆಂಟ್ ಮಾಡ್ಕೊಡೋದ್ರಿಂದ ತುಂಬ ಚೆನ್ನಾಗಿ ಎಂಗೇಜ್ಮೆಂಟ್ ಮಾಡಿಕೊಟ್ರು. ತುಂಬ ಸಿಂಪಲಾಗಿ ಅಂತ ಅಂದರು. ಬಟ್ ಅದೇನಾಗೋಯಿತು, ಆಮೇಲೆ ಒಂದೊಂದೇ ಅಂದ್ಕೊಂಡು ಡೈಲಿ ಒಂದೊಂದು ಅಂದ್ಕೊಂಡು ಲಾಸ್ಟಲ್ಲಿ ಉಂಗುರ ಎಕ್ಸ್ಚೇಂಜ್ ಆಗೋವರೆಗೂ ಕೂಡ ಬಂದುಬಿಡ್ತು. ಫಸ್ಟ್ ಏನಂದರು ಕುಂಕುಮ ಇಟ್ಕೊಂಡು ಹೋಗ್ತೀವಿ ಅಂದರು. ಆಮೇಲೆ ಒಂದೊಂದೇ ಆಗ್ತಾ ಮದುವೆ ಅಂದರೆ ಹೇಳೋಕ್ಕೆ ಆಗಲ್ಲ. ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ ನಾವು ಅಂದ್ಕೊಳ್ಳೋದು ಸ್ಟಾರ್ಟಿಂಗ್ ಯಾವುದೇ ಫಂಕ್ಷನ್ ಆದ್ರೂ ಅಷ್ಟೇ ಸ್ವಲ್ಪ ಸಿಂಪಲ್ಲಾಗಿ ಮಾಡೋಣ ಅಂತ. ಅದಾದಮೇಲೆ ಒಂದೊಂದೇ ಅದು ಹೋಗಿ ಜಾಸ್ತಿ ಚೆನ್ನಾಗೇ ಆಯಿತು ಎಂಗೇಜ್ಮೆಂಟು. ಸೀರೆ ಹುಡುಗನ ಕಡೆಯವರು ಆ ಸೀರೆ ತಂದಿದ್ರು, ಗ್ರೀನ್ ಆ್ಯಂಡ್ ರೆಡ್ ಕಲರು. ಚೆನ್ನಾಗಿ ಕಾಣ್ತಾ ಇತ್ತು ಹುಡುಗಿ. ಇವಾಗ ದೀಪ ಎಲ್ಲ ಹಚ್ತಾ ಇದ್ದಾರೆ. ದೀಪ ಎಲ್ಲ ಹಚ್ಚಿದ ನಂತರ ಈಗ ಇವ್ರು ಬಂದು ಹುಡುಗ, ಇದು ಅತ್ತೆ ಪಕ್ಕ ಕೂತಿದ್ದಾರಲ್ಲ, ಇವ್ರು ಬಂದು ಹುಡುಗ. ಹಾಗೆ ಇದು ಹುಡುಗಿ. ಫಸ್ಟು ಅವ್ರ ಸ್ಯಾರಿ ಉಟ್ಕೊಂಡು ಕೂತ್ಕೊಂಡಿದ್ರು. ಆಮೇಲೆ ನಾವು ಕುಂಕುಮ ಎಲ್ಲ ಕೊಟ್ಟ ಮೇಲೆ ಆಮೇಲೆ ನಮ್ಮ ಸ್ಯಾರಿ ಕೊಡ್ತೀವಿ. ನಾರ್ಮಲಾಗಿ ಎಂಗೇಜ್ಮೆಂಟ್ ಮಾಡೋರಿಗೆಲ್ಲ ಗೊತ್ತೇ ಇರುತ್ತೆ, ಮಾಡಿರೋರಿಗೆ. ಈಗ ನಮ್ಮ ಕಡೆಯಿಂದ ಅಂದರೆ ನಮ್ಮ ಮನೆ ಕಡೆಯಿಂದ ಹುಡುಗಿಗೆ ಫಸ್ಟ್ ಅರಿಶಿನ ಕುಂಕುಮ ಎಲ್ಲ ಫಸ್ಟ್ ದೊಡ್ಡವ್ರು ಯಾರು ಇರ್ತಾರೋ ಅವ್ರ ಕೈಲಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಮಾಮೂಲಿ ಅದು ಶಾಸ್ತ್ರ ಥರ ಮಾಡಿ ಎಲ್ಲರೂ ಒಂದು ಕಡೆಯಿಂದ ಒಬ್ಬೊಬ್ಬರೇ ಮಾಡ್ತಾರೆ. ಅದಾದಮೇಲೆ ಹುಡುಗನಿಗೆ ಮಾಡ್ತಾರೆ. ಆಮೇಲೆ ಹುಡುಗಿ ಇಬ್ರಿಗೂ ಅಂದರೆ ಹುಡುಗನ ಕಡೆಗೆ ಸೋದ್ರ ಮಾವ ಅಂತ ಯಾರೂ ಇಲ್ಲ. ಅದಕ್ಕೋಸ್ಕರ ನನ್ನ ಹಸ್ಬೆಂಡೇ ಮಾವ ಆಗಬೇಕು. ಇನ್ನು ಮಾವ ಅತ್ತೆ ಅನ್ನೋದು ನಾವಿಬ್ಬರೇ ಆಗಿರೋದಕ್ಕೆ ನನ್ನ ಕೈಯಲ್ಲಿ ಅತ್ತೆ ಅಂದರೆ ಸೋದ್ರ ಮಾವನ ಹೆಂಡ್ತಿ ಅಂತ ಇರ್ತಾರಲ್ಲ ಅವ್ರ ಕೈಯಲ್ಲಿ ಸೀರೆ ಅರಿಶಿನ ಕುಂಕುಮ ಎಲ್ಲ ಲಾಸ್ಟಿಗೆ ಸೀರೆ ಕೊಡಿಸ್ತಾರೆ. ಅಂದರೆ ನಮ್ಮ ಕಡೆ ತಾಯಿ ಕೊಡಲ್ಲ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿರಲಿಲ್ಲ. ಬಟ್ ನನಗೆ ಯಾಕೆ ಅಂದರೆ ಅಮ್ಮ ಕೊಡೋಂಗಿರಲಿಲ್ಲ ಅಂತ ಗೊತ್ತಿತ್ತು. ಬಟ್ ಇವ್ರಿಗೆ ಪಾಪ ಅವ್ರಿಗೆ ಇಷ್ಟ ಇತ್ತು ಅವರ ಅಮ್ಮನಿಗೆ ಎಲ್ಲ ಕೊಟ್ಟು ಮುಂದೆ ನಿಂತ್ಕೊಂಡು ಮಾಡೋದಕ್ಕೆ. ಅಲ್ಲಿ ಯಾರೋ ಹೇಳಿದ್ರಂತೆ ತಾಯಿ ಕೊಡಬಾರ್ದು, ಅತ್ತೆ ಅವರು ಯಾರನ್ನ ಕೊಡಬೇಕು ಅಂತ. ಪಾಪ ಅವ್ರಿಗೆ ಬೇಜಾರಾಯಿತು. ನನಗೂ ಅದು ನೋಡಿ ಬೇಜಾರಾಯಿತು. ಯಾಕಂದರೆ ತಾಯಿ ಆದವರೇ ಮಗಳ ಮದುವೆ ಅನ್ನೋದು ತುಂಬ ಕನಸು ಕಟ್ಕೊಂಡಿರ್ತಾರೆ. ಅವರೇ ನಿಂತು ಏನೂ ಮಾಡಬಾರ್ದು ಅಂದರೆ ನನಗೆ ಸ್ವಲ್ಪ ಬೇಜಾರಾಯಿತು. ಬಟ್ ಏನೂ ಮಾಡಲಿಕ್ಕಾಗಲ್ಲ. ಇನ್ನು ಇವ್ರು ಬಂದು ನಮ್ಮ ಮನೆಯವ್ರ ಅಕ್ಕ ನೋಡಿದ್ದೀರ ತುಂಬ ವಿಡಿಯೋಸಲ್ಲಿ. ಈಗ ಒಬ್ಬೊಬ್ಬರಾಗಿ ನಮ್ಮ ಕಡೆಯವ್ರು ಯಾರ್ಯಾರು ಏನೇನು ಕೊಡಬೇಕು ಅನ್ನೋದು ಫಸ್ಟ್ ನಾವೆಲ್ಲ ಮಾಡಿ ಲಾಸ್ಟಲ್ಲಿ ಅಂದರೆ ಹುಡುಗಿಗೆ ಸೀರೆ ಕೊಡ್ತೀವಲ್ಲ ಅದನ್ನು ಅತ್ತೆ ಆದವರು ಕೊಡ್ತಾರೆ. ಅದಕ್ಕೆ ನಾನು ಕೊಟ್ಟೆ. ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು. ಎಲ್ಲರೂ ಬಂದಿದ್ದರು. ತುಂಬ ವಿಡಿಯೋಸಲ್ಲಿ ಕೇಳ್ತಾ ಇದ್ರಿ ನಿಮ್ಮ ಕಡೆಯವ್ರು ಯಾರೂ ತೋರಿಸ್ತಾ ಇಲ್ಲ, ನಿಮ್ಮ ಹಸ್ಬೆಂಡ್ ಮನೆ ಕಡೆಯವ್ರು ಯಾರೂ ತೋರಿಸ್ತಾ ಇಲ್ಲ ಅಂತ. ನನ್ನ ಹಸ್ಬೆಂಡ್ ಮನೆ ಕಡೆ ಯಾವುದು ಈ ಥರ ಹತ್ರದ ಫಂಕ್ಷನ್ನೇ ಬಂದಿಲ್ಲ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ. ಅಂದರೆ ಮದುವೆಗಳೆಲ್ಲ ಕರೋನಾ ಅದು ಇದು ಅನ್ನೋದಕ್ಕೆ ನಾನು ಜಾಸ್ತಿ ಹೋಗ್ತಾ ಇರಲಿಲ್ಲ. ಬಟ್ ಅಂದರೆ ಹಾಗೇ ಇಲ್ಲ ಮದುವೆ ಅವಾಗಿಂದ ಅಂದ್ಕೊಳ್ಳಿ, ಯಾವುದೋ ಒಂದು ದೂರದ ಮದುವೆಗಳಾಗಿತ್ತು. ಅದು ಬಿಟ್ಟರೆ ಇದೇ ಅನಿಸುತ್ತೆ ತುಂಬ ಹತ್ತಿರದ ಸಂಬಂಧ ಅನ್ನೋದು. ಅದಕ್ಕೋಸ್ಕರ
ಇವರೆಲ್ಲ ಬಂದು ನನ್ನ ಹಸ್ಬೆಂಡ್ ಮನೆ ಕಡೆಯವರು. ಇದು ಬಂದು ಹುಡುಗಿ ಅಕ್ಕ, ಇಬ್ಬರೂ ಟ್ವಿನ್ಸ್ ಅಂತೆ. ಇಬ್ಬರು ಒಂದೇ ಥರ ಕಾಣ್ತಾ ಇದ್ದಾರೆ ಅಲ್ವಾ. ನಮಗೂ ಫಸ್ಟ್ ಕನ್ಫ್ಯೂಸ್ ಆಗಿತ್ತು. ಆಮೇಲೆ ಹುಡುಗಿ ರೆಡಿಯಾಗಿ ಬಂದಮೇಲೆ ಇದು ಹುಡುಗಿ ಅನ್ನೋ ಥರ ಆಯಿತು. ಇವರೆಲ್ಲ ಹುಡುಗಿ ಮನೆಯವರು. ಲಾಸ್ಟಿಗೆ ನಾನು ಕುಂಕುಮ ಕೊಟ್ಟಿದ್ದಾಯಿತು. ಒಂಥರ ಚೆನ್ನಾಗಿತ್ತು. ಅಂದರೆ ನಾನು ಇಷ್ಟು ವರ್ಷಕ್ಕೂ ಯಾವ ಫಂಕ್ಷನ್ಗೂ ಅಂದರೆ ನಾವೇ ಹೋಗಿ ಕೊಡಬೇಕು ಅನ್ನೋದೇನಿಲ್ಲ. ಸೈಡಲ್ಲಿ ಕುಂಕುಮ ಇಟ್ಟು ಬರ್ತಾಯಿದ್ವಿ. ಯಾಕಂದರೆ ನಾನು ಇವ್ರ ಮನೇಲಿ ಎಲ್ಲರಿಗಿಂತ ಸ್ವಲ್ಪ ಚಿಕ್ಕೋಳೆ ಅನಿಸುತ್ತೆ. ಎಲ್ಲರೂ ದೊಡ್ಡವರೇ ಮಾಡ್ಕೊತಾರಲ್ವ ಈ ಮದುವೆ ಫಂಕ್ಷನ್ ಅನ್ನೋದು. ಇನ್ನು ನನ್ನ ಅಮ್ಮನ ಮನೆ ಕಡೆಯೂ ಅಷ್ಟೇ, ನಾವೆಲ್ಲ ಚಿಕ್ಕವರು. ಇನ್ನೆಲ್ಲರೂ ಅಷ್ಟೇ ಅವರವರೇ ಮದುವೆಗಳು ಇದರಲ್ಲಿ ದೊಡ್ಡವರೇ ಮಾತುಕತೆ ಮಾಡ್ಬೇಕಾದ್ರೆ ನಾವು ಯಾವುದಕ್ಕೂ ಎಂಟ್ರಿನೇ ಆಗ್ತಾ ಇರಲಿಲ್ಲ. ಇದೊಂಥರ ಚೆನ್ನಾಗಿತ್ತು, ಒಂದು ಹೊಸ ಫೀಲಿಂಗ್ ಅಂತಲೇ ಹೇಳ್ಬೋದು. ಇನ್ನು ಕುಂಕುಮ ಎಲ್ಲ ಕೊಟ್ಟು ಅದಾದಮೇಲೆ ನೆಕ್ಸ್ಟ್ ಹುಡುಗನಿಗೆ ಕೊಡ್ತಾರೆ. ಇನ್ನು ನಾವು ಕೊಡೋ ಸ್ಯಾರಿನ ಹುಡುಗಿ ಉಟ್ಕೊಂಡು ಬಂದಮೇಲೆ ಆಮೇಲೆ ಮತ್ತೆ ಕುಂಡ್ರಿಸ್ಬಿಟ್ಟು ಉಂಗುರ ಎಕ್ಸ್ಚೇಂಜ್ ಎಲ್ಲ ಮಾಡೋದು, ಅದೆಲ್ಲ ಚೆನ್ನಾಗಿ ನಡೀತು. ಹಾಗೆಯೇ ತುಂಬ ಜನ ಕೇಳಿದ್ರಿ ನಿಮ್ಮ ಅತ್ತೆ ಹತ್ರ ವಿಡಿಯೋ ಮಾಡಿಸಿ ಅಂತ. ಅವರು ಇವಾಗಲ್ವ ಬಂದಿರೋದು, ನೋಡೋಣ ಇನ್ನೂ ಸ್ವಲ್ಪ ದಿನ ಆಗಲಿ. ತುಂಬ ಜನ ಕೇಳ್ತಾಯಿದ್ರಿ ವಿಡಿಯೋ, ಅಂದರೆ ಮೆಸೇಜು ಕೂಡ ಹಾಕಿದ್ರಿ ಅವ್ರ ಹತ್ರನೂ ವಿಡಿಯೋ ಮಾಡಿಸಿ ಅಂತ. ನಾನು ಇನ್ನೂ ಅವ್ರ ಹತ್ರ ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದರೆ ಒಂದ್ಸಲ ಹೇಳಿದ್ವಿ ಯಾವುದನ್ನ ಒಂಥರ ಸಿಂಪಲ್ಲಾಗಿ ವಿಡಿಯೋಸ್ ಮಾಡೋಣ ಅಂದ್ಬಿಟ್ಟು, ಹ್ಞೂ ಅಂತ ಹೇಳಿದ್ದಾರೆ. ಇನ್ನು ಸ್ವಲ್ಪ ದಿನ ಆಗಲಿ, ಯಾಕಂದರೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಾಗಲಿ ಇನ್ನೊಂದಾಗಲಿ ಸ್ವಲ್ಪ ನರ್ವಸ್ ಆಗುತ್ತೆ, ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಇನ್ನು ಸ್ವಲ್ಪ ನಿಧಾನಕ್ಕೆ ಮಾಡೋಣ. ಯಾಕಂದರೆ ಗೊತ್ತಲ್ಲ, ನಿಮಗೆ ಗೊತ್ತಿರುತ್ತೆ, ಸಡನ್ನಾಗಿ ಏನೂ ಆಗೋಲ್ಲ, ನಿಧಾನಕ್ಕೆ ಒಂದೊಂದೇ ಎಲ್ಲ ಮಾಡೋಣ ಅಂದ್ಬಿಟ್ಟು. ಇನ್ನು ಫಂಕ್ಷನ್ ಕೂಡ ನಡೀತಾ ಇದೆ. ಇನ್ನು ನಡೆದಾದ್ಮೇಲೆ ಇವತ್ತು ನನ್ನ ಮಗಳು ಬಂದಿಲ್ಲ. ಅವಳು ಹೆಂಗೆ ಅಂದರೆ ಈ ಸಂಡೇ ಫಂಕ್ಷನ್ ಇತ್ತು ಅಂದ್ರೂ ಅವ್ರ ಸ್ಕೂಲಲ್ಲಿ ರಜೆ ಕೊಟ್ಟಿಲ್ಲ. ಬಂದು ಹಾಗೆ ಹೊರಟೋದ್ಲು, ಊಟನೂ ಮಾಡಲಿಲ್ಲ. ಯಾಕಂದರೆ ಅವ್ರಿಗೆ ಸ್ಕೂಲಿತ್ತು ಮತ್ತು ಹಾಗೆಯೇ ಅವ್ರಿಗೆ ಅಂದರೆ ಓದೋದಿರುತ್ತಲ್ವ, ಅದಕ್ಕೋಸ್ಕರ ಪಾಪ ಅವಳು ಈ ವರ್ಷ ಅಂತೂ ಯಾವ ಫಂಕ್ಷನ್ಗೂ ಬರೋಕ್ಕಾಗ್ತಾಯಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಇನ್ನು ನನ್ನ ಮಗನೂ ಅಷ್ಟೇ, ಅವಳ ಮನೇಲಿರೋದಕ್ಕೆ ಅವನಿಗೂ ಅಷ್ಟೇ ಇಲ್ಲಿರೋಕ್ಕೆ ಆಗ್ತಾಯಿಲ್ಲ. ಮನೆಗೆ ಹೋಗ್ತೀನಿ ಅಂತ ಇದ್ದ. ಅದೇನೋ ಗೊತ್ತಿಲ್ಲ, ಫಂಕ್ಷನ್ಗಳು ಅಂದರೆ ಮಕ್ಕಳಿಗಂತೂ ಆಗ್ತಾಯಿಲ್ಲ, ಆ ಥರ ಹೋಗಿದೆ. ನಾವೆಲ್ಲ ಚಿಕ್ಕ ಮಕ್ಕಳು ಇರೋವಾಗ ಫಂಕ್ಷನ್ಗೆ ಕರೆದ್ರೆ ಸಾಕು, ಯಾರನ್ನ ಹೊರ್ಟೋಗೋಣ ಅಂತ ಇದ್ವಿ. ಬಟ್ ಈಗಿನ ಮಕ್ಕಳು ರೆಡಿ ಆಗಬೇಕಲ್ಲ ಅಂದ್ಬಿಟ್ಟೇ ಬರೋಕ್ಕೆ ಹಿಂಸೆ ಮಾಡ್ತಾರೆ. ಇದಂತೂ ಚಿಕ್ಕ ಪಾಪು ಅವ್ರ ಹುಡುಗಿ ಕಡೆ ಮನೆ ಕಡೆಯವ್ರದ್ದು. ಯಾವಾಗ ನೋಡಿದ್ರು ಮೊಬೈಲ್ ಹಿಡ್ಕೊಂಡು ಏನು ಬರೀ ಫೋಟೋಸ್ ತೆಗಿತೀನಿ ಅಂತ. ಎಷ್ಟು ಕ್ಯೂಟಾಗಿ ಕಾಣ್ತಾಯಿದ್ರು ಅಂದರೆ ಚೆನ್ನಾಗಿ ಕಾಣ್ತಾಯಿತ್ತು. ಇದೆಲ್ಲ ಆದಮೇಲೆ ಇನ್ನು ಹುಡುಗಿ ಕೂಡ ರೆಡಿಯಾಗಿ ಬಂದರು. ಇನ್ನು ಬಂದಾದಮೇಲೆ ಇಬ್ಬರನ್ನೂ ಕೂರಿಸಿ ಇವಾಗ ಇಬ್ರಿಗೂ ಒಂದೇ ಸಲ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ. ಸ್ಮೈಲ್ ಇಲ್ಲ ಸ್ವಲ್ಪ ಕಟ್ ಮಾಡಮ್ಮ. ಕಟ್ಟೈತಾ ಬಂದ್ಬಿಡ್ಲಾ ಇಲ್ಲಿಗೆ? ಬಾ ಶಿಲ್ಪಾ, ಈ ಕಡೆ ಬಾ. ಗೀತಕ್ಕೆ ಆಮೇಲೆ ಅವ್ರಿಲ್ಲ. ಬರ್ತಾರೆ ಜಗ್ಗೇನಾದ್ರು ಒಳ್ಳೆ ಕಥೆ ಆಯ್ತು. ಹೋಗಿದ್ದಾಗ ನೋಡಿಲ್ಲ, ಮದುವೆ ಟೈಮ್ನಲ್ಲಿ ಹೋಗ್ಬಿಡಿ. ತಾಳಿ ಒಳ್ಳೆ ಟೈಮಲ್ಲಿ ಎಂತ ಹಂಗೆ ಮಾಡ್ತಾರೆ. ನೋಡಮ್ಮ ಮಾತಾಡ್ತಾನೆ.
ಇದೆಲ್ಲ ನಡೀತಾ ಇರಬೇಕಾದ್ರೆ ಹುಡುಗನ ತಂದೆನೇ ಇರಲಿಲ್ಲ, ಅಂದರೆ ಹೊರಗಡೆ ಹೋಗಿದ್ರು. ಅದಕ್ಕೆ ಎಲ್ಲರೂ ಕಾಯ್ತಾಯಿದ್ರು. ಫಸ್ಟ್ ನಿಲ್ಸೋಕ್ಕಾಗಲ್ಲ, ಅದು ಒಂದು ಟೈಮಿಂಗ್ಸ್ ಇತ್ತು ಅಷ್ಟೇ, ಇಷ್ಟರಿಂದ ಇಷ್ಟು ಗಂಟೆ ಒಳಗಡೆ ಮುಗ್ದೋಗ್ಬೇಕು ಅಂದ್ಬಿಟ್ಟು. ಸರಿ, ಅದನ್ನು ಫಾಸ್ಟಾಗಿ ನಡೀತಾ ಇತ್ತು. ಇನ್ನೆಲ್ಲರೂ ಅಷ್ಟೇ ಹುಡುಗನ ತಂದೆನ ಕಾಯ್ತಾಯಿದ್ರು. ಲಾಸ್ಟಿಗೆ ಬಂದರು, ಅಂದರೆ ಲಾಸ್ಟ್ ಅಂದರೆ ಇನ್ನು ಉಂಗುರ ಎಕ್ಸ್ಚೇಂಜ್ ಆಗೋಷ್ಟರಲ್ಲಿ ಬಂದರು. ಇನ್ನು ಮತ್ತೆ ಇಬ್ಬರನ್ನೂ ಕೂರಿಸಿ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ವಿ. ಮಾಡಿ ಏನು ಆಗಲ್ಲ. ಇಟ್ಸ್ ಓಕೆ. ಪಾಣಿ ನೀವು ಅವಳ ಕೈ ಇಟ್ಕೊಳ್ಳಿ. ಎವ್ರಿವನ್ ಕ್ಲಾಪ್ಸ್. ನೀನು ಫಸ್ಟ್ ಕೈ ಹಿಡ್ಕೋ. ಅಂತೂ ಇಂತೂ ಎಂಗೇಜ್ಮೆಂಟ್ ಕೂಡ ಆಗೋಯ್ತು. ಇನ್ನು ಆಗೋದ್ಮೇಲೆ ಇನ್ನು ಫೋಟೋಗಳು ತೆಗೆಸ್ಕೊಳ್ಳೋದೇ ಆಗಿತ್ತು. ಇನ್ನು ಇದು ಬಂದು ಹುಡುಗನ ಅಕ್ಕ, ಅವಳು ಸ್ವಲ್ಪ ಲೇಟಾಗಿ ಬಂದಿದ್ದಾಯಿತು. ಇನ್ನು ಎಲ್ಲ ಬಂದು ಇನ್ನು ಒಂದೇ ಕಡೆಯಿಂದ ಫೋಟೋಗಳೆಲ್ಲ ತೆಗೆಸ್ಕೊಂಡಿದ್ದಾಯಿತು. ಅದಾದಮೇಲೆ ಇನ್ನೇನು ಎಂಗೇಜ್ಮೆಂಟ್ ಮುಗೀತಲ್ಲ, ಮುಗ್ದಾದ್ಮೇಲೆ ಇನ್ನು ಊಟ ಮತ್ತು ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ರು. ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಇನ್ನು ಆರತಿ ಎಲ್ಲ ಮಾಡಿ ಲಾಸ್ಟಿಗೆ ಊಟ ಮಾಡಿದ್ದಾಯಿತು. ಊಟ ಸಿಂಪಲಾಗಿ ತುಂಬ ಚೆನ್ನಾಗಿ ಇತ್ತು. ನಾರ್ಮಲಾಗಿ ಮದುವೆ ಊಟನೇ, ಒಬ್ಬಟ್ಟು, ಮಾಮೂಲಿ ಪಲ್ಯ, ಅನ್ನ, ಸಾಂಬಾರು, ರಸಮ್, ಇದೇ ಥರನೇ ಊಟ ಎಲ್ಲ ಮುಗಿಸ್ಕೊಂಡು ನನಗೂ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಫಸ್ಟ್ ಮನೆಗೆ ಹೋಗೋಣ ಅಂದ್ಕೊಂಡು ಮನೆಗೆ ಹೊರಟ್ವಿ. ಅಂದರೆ ಎಲ್ಲ ನೆಂಟರು ಬಂದಿದ್ವಲ್ಲ, ನಮಗೆ ಹೆಂಗೆ ಅಂದರೆ ನಮ್ಮ ಮನೆ ಹತ್ರನೇ ಸುಮಾರು ಒಂದು 3 ಮನೆ, ಎಲ್ಲರ ಮನೆಗೂ ನೆಂಟರು ಒಂದೊಂದು ವಿಸಿಟ್ ಹಾಕ್ಕೊಂಡು ಎಲ್ಲ ಆಗೋಷ್ಟರಲ್ಲಿ ಸಂಜೆ ಆಗೋಯ್ತು. ಸರಿ, ನಾನು ಫಂಕ್ಷನ್ ಊಟ ಮುಗಿದ್ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಹೋಗಲಿ, ಎಲ್ಲರೂ ಮನೆಗೆ ಬಂದಿದ್ರಲ್ಲ, ಮನೆಗೆ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ದೆಲ್ಲ ಆಗಿತ್ತು. ಅದೆಲ್ಲ ಆದಮೇಲೆ ನಾನು ಹಾಗೇ ಟಯರ್ಡ್ ಆಯಿತು. ನೈಟಿಗೆ ಇನ್ನೇನು ಮಾಡೋಕ್ಕಾಗಲಿಲ್ಲ, ಇರೋದನ್ನು ತಿಂದುಬಿಟ್ಟು ಮಲ್ಕೊಂಡಿದ್ದಾಯಿತು. ನೆಕ್ಸ್ಟ್ ಡೇ ಸೋಮವಾರ ಆಗಿರೋದ್ರಿಂದ ಮಾಮೂಲಿ ವಾರ ಇದ್ದೇ ಇರುತ್ತಲ್ಲ ನಮಗೆ, ಸ್ವಲ್ಪ ರೂಮೆಲ್ಲ ಸ್ವಲ್ಪ ಧೂಳಾಗೋಗ್ಬಿಟ್ಟಿತ್ತು. ಅದಕ್ಕೆ ಒಂದೊಂದೇ ರೂಮ್ನಲ್ಲಿ ಫ್ಯಾನ್ಗಳು ಎಲ್ಲ ಒರೆಸ್ಕೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇದಾದಮೇಲೆ ಮಧ್ಯಾಹ್ನದ ಮೇಲೆ ಲೈಟಾಗಿ ಸ್ವಲ್ಪ ಫೀವರು ಮತ್ತು ತಲೆನೋವು ಇದೆಲ್ಲ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನು 2 ಡೇಸಿಂದ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಂದರೆ 2 ಡೇಸ್ ಏನು, ತುಂಬ ಒಂದು 4-5 ದಿನವೇ ಆಯಿತು ವಿಡಿಯೋ ಮಾಡೋಕ್ಕಾಗಿ. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿ. ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಷ್ಟೇ ಎಡಿಟಿಂಗ್ ಎಲ್ಲ ಮಾಡೋದು ತುಂಬ ಕಷ್ಟ ಆಗೋಗ್ಬಿಟ್ಟಿತ್ತು. ಆ ಥರ ಆಗಿತ್ತು. ಲಾಸ್ಟಿಗೆ ಈಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೂ ಬೇಜಾರು ಮಾಡ್ಕೊಬೇಡಿ. ವಿಡಿಯೋ ನಿಮಗೆ ಒಂದು ಚೂರನ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಈ ಧೂಳೆಲ್ಲ ತೆಗೆದು ಸ್ವಲ್ಪ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು, ಅದು ಸೋಮವಾರ ಆಗಿತ್ತಲ್ಲ, ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಯಾಕಂದರೆ ಇನ್ನು ಸೋಮವಾರ ಆಗಿರೋದ್ರಿಂದ ಒಂದು ಕಡೆಯಿಂದ ವಾರ ಎಲ್ಲ ಮಾಡಬೇಕಾಗಿತ್ತು. ಇದೆಲ್ಲ ಮಾಡೋಷ್ಟೊತ್ತಿಗೆ ಸಂಜೆನೇ ಆಗೋಯಿತು. ಪೂರ್ತಿ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ನನಗೆ ಗೊತ್ತಾಗ್ತಾಯಿತ್ತು ಸ್ವಲ್ಪ ಟಯರ್ಡ್ನೆಸ್ ಆಗ್ತಾಯಿದೆ ಬಾಡಿ ಎಲ್ಲ ಅಂದ್ಬಿಟ್ಟು. ಇನ್ನು ವಿಡಿಯೋ ಮಾಡಿಕೊಂಡು ಸ್ವಲ್ಪ ಕೆಲಸ ಮಾಡೋದು ತುಂಬ ಕಷ್ಟ ಕೂಡ ಆಗಿತ್ತು. ಯಾಕಂದರೆ ನೆನ್ನೆ ಎಲ್ಲ ತುಂಬ ಓಡಾಡಿಬಿಟ್ಟಿದ್ವಲ್ಲ, ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಹಾಗೇ ಮಲಗಿದಷ್ಟೇ, ಮತ್ತು ಎದ್ದಿಲ್ಲ. ಹೋಗೋದು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದಿದ್ದಾಯಿತು. ಓಕೆ, ಇಷ್ಟೇ ಫ್ರೆಂಡ್ಸ್, ನಂದು 2 ದಿನದಿಂದ ವ್ಲಾಗ್ ಇಷ್ಟೇ ಆಗಿದ್ದಿದ್ದು. ಆಮೇಲೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಡಿಲೇ ಆಯಿತು ವಿಡಿಯೋಗಳು ಹಾಕೋದು. ಈ ಫಂಕ್ಷನ್ ನಡೆದು ಆಗಲೇ 8 ದಿನ ಆಗಿದೆ. ಒಂದು ವಾರದ ಹಿಂದಿನ ವಿಡಿಯೋ, ವಾರದಿಂದನೂ ನಾನು ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಒಂದು ಚೂರನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.